ಸೊ ಕಟ್ಟ ಕಡೆಯ ಪ್ರಶ್ನೆ ನನ್ನದು. ಮೆಸೇಜ್ ಹಾಕ್ದೆ ನಾನು, ಅವ್ನ್ ಮೆಸೇಜ್ ಹಾಕ್ದ, ತಿಂಡಿ ಏನಾದ್ರು ತಿನ್ನು, ಗುಡ್ ಈವ್ನಿಂಗ್ ಅಂತ. ಇದೇ ನನ್ನ ಲೈಫಲ್ಲಿ ಆಗ್ತಾ ಬರ್ತಾ ಇರೋದು. ನಮಗ್ ಮನ್ಸು ಎಳಿಯುತ್ತೆ ಮಾಡ್ಬಿಡಂತ ಮೆಸೇಜ್ ನಾನೇ ಹೇಳಿದ್ರು, ನಾನೇ ಯಾರು ಬೈಕೊಂಡ್ರು ಪರವಾಗಿಲ್ಲ, ಯಾರು ಏನ್ ಹೇಳಿದ್ದೆ ಹೇಳ್ತಾಳೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ, ನನಗ್ ಕಾಡ್ತಾ ಇರೋದು ಒಂದೇ ಪ್ರಶ್ನೆ ಅಲ್ಲ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗೇನಾಗುತ್ತೆ, ನಮ್ಗುನು ಅಯ್ಯೋ ನಿಜವಾದ ಪ್ರೀತಿನೇ ಇಲ್ಲ $5? ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ವೈವರ್ ಕೂಡ. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ನನ್ನ ಒಂದು ಡೈಲಿ ರೂಟೀನ್ ಆಸ್ ಯೂಶುವಲ್. ಸೊ ನಾನು ಕೂಡ ಹೀಲಿಂಗ್ ಜರ್ನಿನಲ್ಲಿ ಇದ್ದೀನಿ. ಜೊತೆಗೆ ನನ್ನ ಒಂದು ಲೈಫ್ ರೂಟೀನ್, ನನ್ನ ಒಂದು ಲೈಫ್ ಸ್ಟೈಲ್, ನನ್ನ ಒಂದು ಜೀವನ ಯಾವ ರೀತಿ ಇದೆ ಅದನ್ನ ತೋರಿಸ್ಕೊಡ್ತಾ ಇದೀನಿ, ವ್ಲಾಗ್ಸ್ ಮಾಡ್ತಾ ಇದೀನಿ. ಸೊ ನಾನು ಕೂಡ ಬರೀ ಕಾನ್ಸೆಪ್ಟ್ ಗಳ ಬಗ್ಗೆ ವಿಡಿಯೋಸ್ ಮಾಡ್ಬೇಕಂತಾನೆ ಇದ್ದೆ, ಬಟ್ ನನ್ನ ಲೈಫ್ ಅಲ್ಲಿ ಚೇಂಜಸ್ ಆಗ್ತಾ ಇರೋದನ್ನ ನಾನು ತೋರಿಸ್ಕೊಳ್ಳೇಬೇಕು, ಏನ್ ನಡೀತಿದೆ ನನ್ನ ಲೈಫ್ ಅಲ್ಲಿ ಅನ್ನೋದನ್ನ ತೋರಿಸ್ಕೊಳ್ಳೇಬೇಕು. ಸೊ ಇವತ್ತು December 1st. ಅದು ಏನ್ ಹಕ್ಕಿ ಅಂತ ಗೊತ್ತಿಲ್ಲ, ಬಿಡಿ, ಇವಾಗ ತೋರ್ಸಕ್ ಹೋದ್ರೆ ಮಾತು ಇದಾಗುತ್ತೆ. ಒಂದು ಕಪ್ಪು ಹಕ್ಕಿ ಬಂದ್ ಕೂತಿದೆ ಅಲ್ಲಿ, ಚೆನ್ನಾಗಿದೆ, ನೋಡೋಣ. ಮಾತಾಡಾದ್ಮೇಲೆ ಇನ್ನೂ ಅಲ್ಲಿ ಕೂತಿದ್ರೆ ನಾನು ನಿಮ್ಗೆ ವಿಡಿಯೋ ಮಾಡ್ತೀನಿ. ಸೊ ಇವತ್ತು December 1st. ನಾನು ವ್ಲಾಗ್ಸ್ ಎಡಿಟ್ ಮಾಡ್ತಾ ಇದೀನಿ, ವಿನು ಮತ್ತೆ ನಂದು. ಆಲ್ಮೋಸ್ಟ್ ಹೇಗಿದೆಯೋ ಹಾಗೆ ಅಪ್ಲೋಡ್ ಮಾಡ್ತಾ ಇದೀನಿ. ನಾನೇನು ಅಂದ್ರೆ ತುಂಬಾ ಏನು ಎಡಿಟ್ ಮಾಡಿ ಕಟ್ ಮಾಡುವಂತದ್ದು ಆತರ ಎಲ್ಲ ಏನು ಇಲ್ಲ. ನ್ಯಾಚುರಲ್ ಆಗಿ ಹೇಗಿದೀವೋ, ಹೇಗ್ ನಾವ್ ಮಾತಾಡಿದ್ವೋ ಅದೇ ರೀತಿ ವ್ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದೀನಿ. ಜಸ್ಟ್ ಏನಂದ್ರೆ ಎಲ್ಲಾ ಕ್ಲಿಪ್ಪಿಂಗ್ಸ್ ಗಳು ಸೇರಿಸುವಂತದ್ದಾಗಿರ್ಬೋದು, ಎಡಿಟಿಂಗ್ ಮಾಡೋದಾಗಿರ್ಬೋದು, ಈ ರೀತಿ ಕೆಲಸಗಳು ಮಾಡ್ತಾ ಇದೀನಿ. ಕೆಲವೊಂದ್ ಕಡೆ ವಾಯ್ಸ್ ಓವರ್ ಕೊಡೋದಾಗಿರ್ಬೋದು, ಹೀಗೆ. ಮತ್ತೆ ಟೈಮಿಗೆ ಸರಿ ನಿದ್ದೆ ಕೂಡ ಮಾಡ್ಬೇಕು. ನಿನ್ನೆ ನೈಟು ನಿದ್ದೆ ಬಂತು ಚೆನ್ನಾಗಿ ನನ್ಗೆ. ನಿನ್ನೆ ಸಂಜೆ ಸ್ವಲ್ಪ ವಿನಿಗ್ ಹೇಳ್ತಾ ಇದ್ದೆ, ಮೆಸೇಜ್ ಹಾಕ್ದೆ ನಾನು, ಅವ್ನ್ ಮೆಸೇಜ್ ಹಾಕ್ದ, ತಿಂಡಿ ಏನಾದ್ರು ತಿನ್ನು, ಗುಡ್ ಈವ್ನಿಂಗ್ ಅಂತ. ನಾನು ಗುಡ್ ಈವ್ನಿಂಗ್ ಮುದ್ದು, ನೀನು ಚೆನ್ನಾಗ್ ತಿನ್ನು, ನಾನು ತಿಂತೀನಿ ಅಂತ ಹಾಕ್ದೆ. ಅದಾದ್ಮೇಲೆ ಕಾಲ್ ಬಂದಿತ್ತು ನಿನ್ನೆ ಸಂಜೆ. ನಾನು ಫೋನ್ ರಿಸೀವ್ ಮಾಡಿದೆ. ಹೇಳು ಮುದ್ದು ಅಂದೆ. ಏನ್ ಮಾಡ್ತಿದ್ಯಾ ಅಂತ ನಾನು ಹೇಳ್ದೆ, ನಂಗೆ ಮನ್ಸಲ್ಲಿ ಕುದೀತಾ ಇದ್ದೇವಿನು, ನಿನ್ ಮೇಲೆ ಹಾಗೆ ಸಾಧಿಸ್ತಾ ಕೂತಿದೀನಿ ಅಂತ ಅಂದೆ. ಏನಾಯ್ತು ಅಂದ. ಮತ್ತೆ ಇನ್ನೇನು ಮುದ್ದು ಅಂದ್ರೆ ನಾನು ಮಾತುಗಳ ಆತರ ಹೇಳ್ದೆ, ಬಟ್ ನಾನೇನೋ ಅವನ ಬಗ್ಗೆ ದ್ವೇಷ ಮಾಡಂತ ಹುಡುಗಿ ಅಲ್ವೇ ಅಲ್ಲ. ಬಟ್ ಬೇಜಾರಾಗುತ್ತೆ, ಮನ್ಸಲ್ಲಿ ಒಂಥರ ಕುದಿಯೋ ತರ ಅನ್ನಿಸ್ತಾ ಇತ್ತು. ಯಾಕಂದ್ರೆ ಇಷ್ಟು ದಿವಸ ಇಲ್ಲ ಒಂದು ಅಂದ್ರೆ ಏನಾದ್ರು ತಿನ್ನು ಅಂತ ಮೆಸೇಜ್ ಹಾಕದ್ನಲ್ಲ, ಇಷ್ಟು ದಿವಸ ನಾನು ಏನೋ ಸತ್ತಿದಾಳ ಬದುಕಿದಾಳ ಅಂತಾನು ಕೇಳಲಿಲ್ಲ. ಇವಾಗ ಮೆಸೇಜ್ ಅಂದ್ರೆ ಯಾಕೆ ಈ ತರ, ಯಾವಾಗ್ಲೂ ಯಾಕೆ ಒಂದೇ ತರ ಇರೋದಿಲ್ಲ ಅಂತ ಹೀಗ ಅನ್ಸಕ್ ಶುರು ಆಗ್ಬಿಡುತ್ತೆ. ನಮ್ಗೊಂದ್ ಫೀಲಿಂಗ್ಸ್ ಏನ್ ಅರ್ಥನೇ ಇಲ್ವಾ. ಇವಾಗ್ಲೂ ಕೂಡ ಒಂದು ಲೈವ್ ವಿಡಿಯೋ ಮಾಡಿದೆ, ಯಾಕೋ ಅದ್ ವಾಯ್ಸೇ ಬಂದಿಲ್ಲ. ಮತ್ತೆ ನಾನು ತಿಳಿಸ್ತೀನಿ ನಿಮ್ಗೆ ಆದಷ್ಟು ಬೇಗ ಲೈವ್ ಅಲ್ಲಿ ಏನ್ ಹೇಳಿದೆ ಅಂತ, ಓಕೆನಾ. ಸೊ ಇವಾಗ ನಾನು ನಿನ್ನೆ ರಾತ್ರಿ ಅನ್ನ ಸ್ವಲ್ಪ ಇದೆ ಫ್ರಿಜ್ ಅಲ್ಲಿ, ಅದನ್ನೇ ತಿನ್ನೋಣ ಅಂತ ಅನ್ಕೊಳ್ತಾ ಇದೀನಿ. ತೋರಿಸ್ತೀನಿ, ಅಲ್ಲಿ ಬ್ರೈಟ್ನೆಸ್ ಎಷ್ಟು ಚೆನ್ನಾಗಿರುತ್ತೆ ಕಿಟಕಿ ಹತ್ರ ನನ್ ಮುಖ. ಇವಾಗ ನೋಡಿ, ನಿದ್ದೆ ಮಾಡಿದ್ರೆ ನನ್ಗೂ ಸ್ವಲ್ಪ ಚೂರ್ ಕಮ್ಮಿ ಆಗ್ತಾ ಇದೆ. ಇಲ್ಲಿ ಆಕ್ಚುಲಿ ಜೀರಾ ವಾಟರ್ ಕುಡಿದೆ ಬೆಳಿಗ್ಗೆ. ಜೀರಾ ವಾಟರ್ ಕುಡಿತಾ ಹಂಗೆ ಲೈವ್ ವಿಡಿಯೋ ಮಾಡ್ಕೊಂಡಿದ್ದೆ, ಯಾಕೋ ಅದು ಆಗ್ಲೇ ಇಲ್ಲ. ಇವಾಗ ಇಲ್ಲಿ ಅನ್ನ ಇದೆ ಸ್ವಲ್ಪ, ನೋಡಿ ಇಟ್ಬಿಟ್ಟು ವೇಸ್ಟ್ ಮಾಡಕ್ಕೂ ಇಷ್ಟ ಇಲ್ಲ ನಂಗೆ. ಅನ್ನ ಇದೆ, ಉಪ್ಪಿನಕಾಯಿ ಇದೆ, ಮೊಸರು ಖಾಲಿ ಆಯ್ತು. ಅನ್ನ ಉಪ್ಪಿನಕಾಯಿ ಕಲ್ಸ್ಕೊಂಡ್ ತಿಂತೀನಿ ಇವಾಗ. ನಾನು ವೇಸ್ಟ್ ಮಾಡಕ್ಕೂ ಇಷ್ಟ ಆಗೋದಿಲ್ಲ. ನೋಡಿ ಇಷ್ಟ ಅನ್ನ ಇದೆ, ಚೆನ್ನಾಗಿದೆ ಆಕ್ಚುಲಿ. ಉಪ್ಪಿನಕಾಯಿ ಇದೆ, ಹಾಗಾಗಿ ಅನ್ನ ಉಪ್ಪಿನಕಾಯಿ ಕಲ್ಸ್ಕೊಂಡು ತಿಂತೀನಿ. ಟೈಮ್ ಬಂದು 8 ಗಂಟೆ 12 ನಿಮಿಷ ಅನ್ನಕ್ಕೆ ಹೋಗಿ 12 ಗಂಟೆ ಹೇಳ್ತೇನೆ. ಸೊ ಬೇಜಾರಾಗುತ್ತೆ ವಿನು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೊರಟ್ಮೇಲೆ ಮತ್ತೆ ಬೇಜಾರಾಗುತ್ತೆ ನನ್ಗೆ. ಏನಪ್ಪಾ ನಮ್ ಪ್ರೀತಿ ಈ ತರ ಪ್ರೀತಿ ಉಳಿಯುತ್ತೋ ಅಥವಾ ಏನಾಗುತ್ತೋ ಈ ತರಾನು ಅನ್ಸುತ್ತೆ. ಇನ್ನು PGಗೆ ಬರ್ತೀನಿ, ನಾನು PG ಸೇರ್ತೀನಿ ಇಲ್ಲಿ ಉಡುಪಿನಲ್ಲಿ ಅಂತಾನು ಹೇಳಿದಾನೆ. ಜೊತೆಗೆ ಗಾಡಿ ಕೂಡ ತಗೊಂಡ್ ಬಂದ್ಬಿಡ್ತೀನಿ ಅಂತಾನು ಹೇಳಿದಾನೆ. ನೋಡ್ಬೇಕು ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ಯಾಕೋ ಬ್ರೈಟ್ನೆಸ್ ಒಂಥರ ಆಗ್ತಾ ಇದೆ ಸ್ನೇಹಿತರೆ. ಫೋನ್ ಮತ್ತೆ ಇದು ಆಫ್ ಮಾಡ್ತೀನಿ ತಡೀರಿ, ಎಲ್ಲ ಸರಿ ಹೋಯ್ತೇನೋ. ಸೊ ಈ ತರ ಏನಾಗುತ್ತೆ ಅಂತ ಗೊತ್ತಿಲ್ಲ ನಮ್ಮಿಬ್ರ ಲೈಫ್ ಅಲ್ಲಿ. ನೋಡ್ಬೇಕು ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು. ಈಗ ವಿಡಿಯೋಸ್ ಇನ್ನು ಅಪ್ಲೋಡ್ ಮಾಡೋದಿದೆ. ವಿನೋದ್ Q&A ಕ್ವೆಶನ್ ಅಂಡ್ ಆನ್ಸರ್ ಸೆಷನ್ ಎಲ್ಲ ಇತ್ತು, ಅದೆಲ್ಲ ಅಪ್ಲೋಡ್ ಮಾಡೋದಿದೆ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ನೋಡ್ತಾ ಬನ್ನಿ. ನೀವು ಕೂಡ ಹೀಲಿಂಗ್ ಆಗ್ತಾ ಬನ್ನಿ, ಮಾನಸಿಕವಾಗಿ ನೆಮ್ಮದಿಯ ಜೀವನದ ಕಡೆ ಸಾಗೋಣ. ಓಕೆನಾ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.
ಸ್ನೇಹಿತರೆ ಪಾತ್ರೆಗಳು ಬೇರೆ ಇಷ್ಟಿದೆ ತೊಳೆಯೋದು. ಇದು ನಿನ್ನೆ ವಿನು ರೋಸ್ ಕೊಟ್ಟಿದ್ನಲ್ಲ, ಅದೆಲ್ಲ ಪೆಟಲ್ಸ್ ಎಲ್ಲ ತೆಗೆದು ಇಟ್ಟಿದ್ದೀನಿ. ಅದನ್ನು ಒಂದ್ ಡಬ್ಬಿನಲ್ಲಿ, ಐ ಮೀನ್ ಒಂದ್ ಬಾಕ್ಸ್ ಅಲ್ಲಿ, ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ. ಅದನ್ನ ನಿಮ್ಗೆ ಹೇಳಿದ್ದೆ ಅಲ್ವಾ. ನೋಡಿ ಇಲ್ಲಿ ಇಟ್ಬಿಟ್ಟಿದ್ದೀನಿ. ಇದು ರೋಸ್ ಪೆಟಲ್ಸ್ ಆಕ್ಚುಲಿ. ಸೊ ನೋಡೋಣ ಅದರದ್ದು ಟೀ ಏನಾದ್ರು ಮಾಡ್ಕೊಂಡು ಕುಡಿಬೋದು ಅಂತ ಇವತ್ತು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ತೀನಿ. ಸೊ ಇವಾಗ ಪಾತ್ರೆ ಇದಿಷ್ಟು ತೊಳೆದು ಆಮೇಲೆ ನಾನು ಅನ್ನ ಉಪ್ಪಿನಕಾಯಿ ತಿಂತೀನಿ. ಇವಾಗ ತಾನೇ ಫ್ರಿಡ್ಜ್ ಇಂದ ತೆಗ್ದಿಟ್ಟಿದ್ದಲ್ವಾ, ಇದಿಷ್ಟು ತೊಳೆಯೋ ಕೆಲಸ ಇದೆ ಇವಾಗ. ಬನ್ನಿ ಪಾತ್ರೆ ತೊಳೆಯೋಣ ಇವಾಗ. ಕೆಲ್ಸಗಳು ಸಾಗೋದೇ ಇಲ್ಲ ಸ್ನೇಹಿತರೆ. ನೋಡಿ ಈ ಪಾತ್ರೆಗಳೆಲ್ಲ ನಾನು ಕ್ಲೀನ್ ಮಾಡ್ಬೇಕಂತ ಎಷ್ಟು ದಿವಸದಿಂದ ನೀಟಾಗಿ ಇಟ್ಕೊಳ್ಬೇಕಂತ ಹೇಳ್ತಾ ಇದೀನಿ, ಬಟ್ ಆಗ್ತಾನೆ ಇಲ್ಲ. ಕೆಲ್ಸಗಳೇ ಸಾಗ್ತಾ ಇಲ್ಲ. ಇನ್ನಾದ್ರೂ ಸಾಗುತ್ತಾ ನೋಡೋಣ. ಈಗ ಪಾತ್ರೆ ಒಂದು ತೊಳಿತೀನಿ, ಸದ್ಯಕ್ಕೆ ಪಾತ್ರೆ ಒಂದು ತೊಳಿಯೋಣ ಬೇಗ. ಸೊ ಬೆಳಿಗ್ಗೆ ಎಷ್ಟು ಚೆನ್ನಾಗಿ ಒಂದು ಲೈವ್ ವಿಡಿಯೋ ಮಾಡ್ಕೊಂಡಿದ್ದೆ, ಯಾಕೋ ವಾಯ್ಸೇ ಬಂದಿಲ್ಲ ಅದ್ರಲ್ಲಿ. ಹಸಿ ಕಸ ಅದು. ಏನ್ ಹೇಳಿದ್ದೆ ಅದ್ರಲ್ಲಿ ಅಂದ್ರೆ, ಅಷ್ಟು ನಾನು ಸಾಯೋ ತರ ಪರಿಸ್ಥಿತಿ ಆಗ್ಲೂ ಬರ್ಲಿಲ್ಲ. ಈಗ ಬರೋದು ಮೆಸೇಜ್ ಮಾಡೋದೆಲ್ಲ ಮಾಡ್ತಾನಂತ ನಮ್ಗೆ ಏನ್ ಅನ್ಸುತ್ತೆ ಹೇಳಿ, ಒಂದ್ ರೀತಿ ಏನೂ ಆಗಿಲ್ದಿರೋ ತರ ಇರ್ತಾನಲ್ವಾ, ಅದು ಒಂದ್ ರೀತಿ. ಸಾರಿ ಎಲ್ಲ ಕೇಳಿದಾನೆ, ಏನಾಗುತ್ತೋ ಗೊತ್ತಿಲ್ಲ. ಏನ್ ಸಾರಿ ಕೇಳೋದು, ಸಾರಿ ಕೇಳ್ತಾನೆ. ಮತ್ತು ಬಂದಾಗಿಂದ ಬರೀ ವಿಡಿಯೋ ಆಫ್ ಮಾಡು ಅನ್ನೋದ್ರಲ್ಲೇ ಇದ್ದ ಆಕ್ಚುಲಿ ವಿನು. ಎಷ್ಟು ಯಾವಾಗ ನೋಡಿದ್ರು ಬಂದಾಗ್ಲಿಂದ ಹೊರಡೋವರೆಗೂ ವಿಡಿಯೋ ಆಫ್ ಮಾಡು ಅಂತಾನೆ. ಅದ್ರಲ್ಲೂ ಪಾಪ ಮಾತಾಡಿದನ್, ಸ್ವಲ್ಪ ಖುಷಿ ಇದೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಸ್ನೇಹಿತರೆ ಪಾತ್ರೆ ಎಲ್ಲ ತೊಳೆದಾಯ್ತು. ತೊಳೆಯೋವಾಗ್ಲೂ ನನ್ಗೆ ಏನ್ ಆಲೋಚನೆಗಳು ಓಡ್ತಿತ್ತು ಅಂದ್ರೆ, ಯಾರ್ ಬೈಕೊಂಡ್ರು ಪರವಾಗಿಲ್ಲ, ಯಾರ್ ಏನ್ ಹೇಳಿದ್ದೆ ಹೇಳ್ತಾಳೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ, ನನಗ್ ಕಾಡ್ತಾ ಇರೋದು ಒಂದೇ ಪ್ರಶ್ನೆ. ಅರ್ಥ ಆಯ್ತಾ? ಒಂದೇ ಪ್ರಶ್ನೆ ಕಾಡ್ತಾ ಇರೋದು ಏನಂದ್ರೆ, ಸಾಯ ತರ ಆದ್ರೂ ಕೂಡ ಬಂದ್ ನೋಡ್ದೆ ಇರೋ ಅಂತದ್ದು ಎಂತ ಪ್ರೀತಿ ಆ ಅದು. ಸೊ ಆತರ ಆದಾಗ ಏನಾಗುತ್ತೆ, ನಾವು ಅದೇ ತರ ಚೇಂಜ್ ಆಗ್ತೀವಿ. ನಮಗೂ ಪ್ರೀತಿ ಅನ್ನೋದು ಒಂದ್ ರೀತಿ ನಂಬಿಕೆ ದ್ರೋಹ ಅಂತ ಅನ್ನಿಸ್ಕೊಳ್ಳುತ್ತೆ. ನಾವ್ ಪ್ರೀತಿ ಮಾಡಿದ್ದಕ್ಕೆ ನಂಬಿಕೆ ದ್ರೋಹ ಆಯ್ತಲ್ಲ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗೇನಾಗುತ್ತೆ, ನಮ್ಗುನು ಅಯ್ಯೋ ನಿಜವಾದ ಪ್ರೀತಿನೇ ಇಲ್ಲ, ನಮ್ ಒಳಗಡೆನೆ ಪ್ರೀತಿ ಇದೆ ಅಂತ ಅನ್ನಿಸ್ಬಿಟ್ಟು ಯಾರ್ ನಮ್ಗೆ ಹಾಗೆ ಮಾಡಿರ್ತಾರಲ್ಲ ಅವ್ರನ್ನ ಗುರುಗಳು ಅನ್ಕೊಂಡ್ಬಿಡ್ತೀವಿ. ಅಲ್ವಾ? ಹಾಗಾಗಿ ಟೀಚರ್ಸ್ ಆಗ್ಬಿಡ್ತಾರೆ ಎಲ್ರು ನಮ್ ಲೈಫ್ ಅಲ್ಲಿ. ಸೊ ಕಟ್ಟ ಕಡೆಯ ಪ್ರಶ್ನೆ ನನ್ನದು, ಸಾಯೋ ತರ ಆಗಿದೆ ಅಲ್ವಾ, ಆಗ ಇರ್ಲಿಲ್ಲ ಅಲ್ವಾ, ಅದು ಏನ್ ಪ್ರೀತಿ? ಏನು ನನ್ ಮುದ್ದು ಬಂಗಾರ ಅಂತಾನೆ ಕರಿತೀನಲ್ವಾ ವಿನುನ, ಮುದ್ದು. ಇವಾಗ ಫ್ಯಾಮಿಲಿ ಅಂತ ಹೇಳ್ತಾ ಇರ್ತಾನೆ, ನಮ್ ಫ್ಯಾಮಿಲಿನೂ ನೋಡ್ಬೇಕು, ನೀನು ನೋಡ್ಬೇಕು ಹೇಳ್ತಾನೆ. ಅದನ್ನೆಲ್ಲ ನಾವ್ ಅರ್ಥ ಮಾಡ್ಕೊಂಡು ಅದಕ್ ತಕ್ಕನಾಗೇನೆ ನಾವ್ ದೂರನೇ ಇದೀವಿ. ಅವ್ನಿಗೇನು ತೊಂದ್ರೆ ಕೊಟ್ಟಿಲ್ಲ, ನಾನೇನು ಮೇಲ್ ಬಿದ್ದು ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡುವಂತ 3 ವರ್ಷದಿಂದ ತೊಂದ್ರೆ ಕೊಟ್ಟಿರ್ಲಿಲ್ಲ. ವಿನು ಏನು ಅವ್ರ ಫ್ಯಾಮಿಲಿ ಜೊತೆ ಏನು ಇರ್ಲಿಲ್ಲ, ಆಯ್ತಾ? ಸಪ್ರೇಟ್ ಆಗಿ ಇದ್ದ, ಅವಾಗವಾಗ ಹೋಗಿ ಬರ್ತಾ ಇದ್ದಿದ್ದು ಫ್ಯಾಮಿಲಿ ಅವ್ರ ಊರ್ಗೆ, ಆಯ್ತಾ? ಸಪ್ರೇಟ್ ಆಗಿ ಬೆಂಗಳೂರಲ್ಲಿ ಇರೋದು, ಆಯ್ತು. ಫ್ಯಾಮಿಲಿ ಅಂತ ಅವಾಗವಾಗ ಹೋಗ್ತಾನಲ್ವಾ, ಅದೇ ತರ ನಾವ್ ಸಾಯೋ ತರ ಆದಾಗ ಯಾಕೆ ಬಂದ್ ನೋಡ್ಲಿಲ್ಲ? ಅದ ಕೆಲ್ಸ ಬಿಟ್ಟಾದ್ಮೇಲೆ ನಂಗೆ ಸಾಯೋ ತರ ಪರಿಸ್ಥಿತಿ ಆಗಿದ್ದು ಇವಾಗ ಮೇ ತಿಂಗಳಲ್ಲಿ. ಹಾಗೆ ಯಾಕೆ ಬಂದ್ ನೋಡ್ಲಿಲ್ಲ ಅನ್ನೋದು ಕಟ್ಟ ಕಡೆಯ ಪ್ರಶ್ನೆ. ನನ್ಗೆ 1000 ಸತಿ ಬೇಕಾದ್ರೂ ಹೇಳ್ತೀನಿ ನಾನು, ಯಾಕೆ ಯಾಕೆ ಯಾಕೆ? ಅವ್ನ್ ಬಿಸಿ ಇದ್ರೆ ಒಂದ್ 2-3 ದಿನ ಬಂದಾದ್ಮೇಲೆ ವಿಚಾರಿಸ್ಬೋದಿತ್ತಲ್ಲ, ಹೇಗಿದ್ಯಾ ಏನು. ಆಗ ಬರ್ಲಿಲ್ಲ. ವೈ? ಕ್ವೆಶ್ಚನ್ ಮಾರ್ಕ್. ನೋ ಆನ್ಸರ್ ಫಾರ್ ದಟ್. ಓಕೆ, ಎನಿವೇಸ್, ಹಾಗಾಗಿ ಪಾತ್ರೆ ಅಂತೂ ತೊಳೆದಾಯ್ತು. ಅನ್ನ ಕಲ್ಸ್ಕೊಳುವ. ಲೈವ್ ನಲ್ಲೂ ನಾನು ಇವತ್ತು ಅದೇ ಹೇಳಿದ್ದು, ಅದನ್ನೇ ನಾನು ಜೀರಿಗೆ ನೀರು ಕುಡಿತಾ ಹೇಳಿದೀನಿ. ವಾಯ್ಸೇ ಬಂದಿಲ್ಲ ಇವತ್ತು ಅದ್ರಲ್ಲಿ. ಅದಕ್ಕೂ ಮುಂಚೆ ಐ ಥಿಂಕ್ 2 days or 3 days ಬ್ಯಾಕ್ ಒಂದು ಲೈವ್ ಮಾಡಿದೀನಿ, ವಿನು ಬರಕ್ ಮುಂಚೆ ಅಂತ ಕಾಣುತ್ತೆ, 3-4 days ಬ್ಯಾಕು. ಅದ್ರಲ್ಲಿ ಏನು ಸ್ಟಾರ್ಟಿಂಗ್ 1 ನಿಮಿಷನೋ ಏನೋ ವಾಯ್ಸ್ ಇಲ್ಲ, ಅದಾದ್ಮೇಲೆ ವಾಯ್ಸ್ ಇದೆ, ಆಯ್ತಾ? ಅದು ಚೆಕ್ ಮಾಡಿ, ವಾಯ್ಸ್ ಇಲ್ಲ ಅನ್ಕೋಬೇಡಿ, ಅದ್ರಲ್ಲಿ ವಾಯ್ಸ್ ಇದೆ. ಇವತ್ತಿನ ವಿಡಿಯೋಲ್ ಪೂರ್ತಿ ಯಾಕೋ ವಾಯ್ಸೇ ಬಂದಿಲ್ಲಪ್ಪ, ಅದೇನ್ ಕತೆನೋ ಗೊತ್ತಿಲ್ಲ. ಅಂದ್ರೆ ಮೈಕ್ ಹಾಕಿಲ್ಲ, ಆಯ್ತಾ? ಇವತ್ತಿನ ಲೈವ್ ನಲ್ಲಿ ನಾನು ಮೈಕ್ ಹಾಕೊಂಡಿಲ್ಲ. ಮೈಕ್ ಹಾಕೊಂಡ್ ಫಸ್ಟ್ ಮಾಡಿದೆ, ಆಮೇಲೆ ಮೈಕ್ ವರ್ಕ್ ಆಗ್ತಿರ್ಲಿಲ್ಲ ಅಂತ 1 ನಿಮಿಷಕ್ಕೆ ಮೈಕ್ ಆಫ್ ಮಾಡಿ ಚಾರ್ಜ್ ಹಾಕ್ಬಿಟ್ಟು ಹಾಗೆ ಮಾತಾಡಿದೀನಿ ವಿತೌಟ್ ಮೈಕ್ ಲೈವ್ ಅಲ್ಲಿ.
ಅಟ್ಲೀಸ್ಟ್ ಫೋನ್ದಾದ್ರೂ ವಾಯ್ಸ್ ತಗೋಬೇಕಲ್ವಾ, ಅಂದ್ರೆ ಫೋನ್ ನಲ್ಲಿ ಬರೋ ವಾಯ್ಸ್ ಆದ್ರೂ ಬರ್ಬೇಕಲ್ವಾ, ಅದು ಬರ್ಲಿಲ್ಲ. ಒಂದು ಐ ಥಿಂಕ್ 1 ವೀಕ್ ಬ್ಯಾಕ್ ಒಂದು ಹಾಗೆ ವಿತೌಟ್ ಮೈಕ್ ಮಾಡಿದೀನಿ ವಿಡಿಯೋ, ಅದರಲ್ಲಿ ಚೆನ್ನಾಗಿ ಬಂದಿದೆ. ಅಂದ್ರೆ ವಿತೌಟ್ ಮೈಕ್ ಎಷ್ಟು ವಾಯ್ಸ್ ಬರುತ್ತೋ ಅಷ್ಟು ಬಂದಿದೆ. ಬಟ್ ಇವತ್ತಿನಲ್ಲಿ ಬಂದಿಲ್ಲ. ಸ್ನೇಹಿತರೆ, ಇಲ್ಲಿ ನಾನು ತಟ್ಟೆಗೆ ಅನ್ನ ಹಾಕೊಂಡಿದೀನಿ, ಇನ್ನೊಂದ್ ಸ್ವಲ್ಪ ತಣ್ಣಗೇನೆ ಇದೆ. ಅಂದ್ರೆ ಫ್ರಿಡ್ಜ್ ಇಂದ ತೆಗೆದು ಸ್ವಲ್ಪ ಹೊತ್ತು ಆಯ್ತಲ್ಲ, ತುಂಬಾ ತಣ್ಣಗೇನಿಲ್ಲ, ಸ್ವಲ್ಪ ತಣ್ಣಗಿದೆ. ಈಗ ಇಲ್ಲಿ ಅದೇ ಬನ್ಸ್ ಕಾಯಿಸಿದ್ದು ಇತ್ತಲ್ಲ ಎಣ್ಣೆ, ಇನ್ನೊಂದ್ ಸ್ವಲ್ಪ ಇದೆ, ಇನ್ನೊಂದಿಷ್ಟು ಎಣ್ಣೆ ಇದೆ ಆಯ್ತಾ. ಇದನ್ನೇ ಒಂಚೂರು ಕಾಯಿಸಿರೋ ಎಣ್ಣೆ ಅಲ್ವಾ, ಒಂಚೂರು ಹಾಕೊಳ್ತೀನಿ ಎಣ್ಣೆ, ಉಪ್ಪು, ಒಂಚೂರು ಉಪ್ಪಿನಕಾಯಿ ಹಾಕಿ ಕಲ್ಸ್ಕೊಂಡು ತಿಂತೀನಿ ಇವಾಗ. ಮುದ್ದು, ನೀನ್ ಈ ವಿಡಿಯೋ ನೋಡ್ತಾ ಇದ್ರೆ, ನೀನ್ ಬಂದಿದ್ ನಂಗೆ ತುಂಬಾ ಖುಷಿ ಆಯ್ತು, ನಾವ್ ಟೈಮ್ ಸ್ಪೆಂಡ್ ಮಾಡಿದ್ ಖುಷಿ ಆಯ್ತು. ಈ ಸತಿ ನೀನೇ ಎಲ್ಲ ದುಡ್ಡು ಖರ್ಚು ಮಾಡ್ದೆ, ಹಾಗಂತ ಹೇಳಿ ನಾನು ನಿನ್ನ ಹತ್ರ ದುಡ್ಡು ಖರ್ಚು ಮಾಡಿಸ್ಬೇಕು, ನಾನ್ ಮಾಡ್ಬಾರ್ದು ಅಂತ ನನ್ಗೇನ್ ಮೈಂಡ್ ಅಲ್ಲಿ ಇಲ್ಲ. ನೀನೇ ಆಸೆ ಪಟ್ಟು ಖುಷಿಯಿಂದ ಮಾಡಿದ್ಯಾ, ಖುಷಿ ಆಯ್ತು ನನ್ಗೆ. ಆದ್ರೆ ಇದು ಹೀಗೆ ಉಳಿಯುತ್ತಾ ಅನ್ನೋ ಪ್ರಶ್ನೆ, ಜೊತೆಗೆ ನನ್ನ ಲೋನ್ಲಿ ಫೀಲ್ ಆಗೋ ರೀತಿ ಮಾಡ್ದಿರಾ ನನ್ನ ನೋಡ್ಕೊಳ್ತ್ಯಾ ಅನ್ನೋದನ್ನ ಪ್ರಶ್ನೆ. ಹಾಗಂತ ಹೇಳಿ ನಾನು ನಿಂಗೆ ಅದ್ ಕೊಡ್ಸು ಇದ್ ಕೊಡ್ಸು ಅಂತ ಕೇಳ್ದವಳು ಅಲ್ಲ, ಕೇಳೋ ಅಂತವಳು ಅಲ್ಲ ಅಲ್ವಾ. ಕಷ್ಟ ಸುಖಕ್ಕೆ ಆಗ್ತ್ಯಾ, ಅದು ಪ್ರಶ್ನೆ. ಈಗ ಫ್ಯಾಮಿಲಿನೂ ನೋಡ್ಬೇಕು ಅಂತಲ್ವಾ, ನಾವಿಬ್ರು ಚೆನ್ನಾಗಿದ್ರೆ ತಾನೇ ಫ್ಯಾಮಿಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ ಅಲ್ವಾ. ನಮ್ಮಿಬ್ರ ಮಧ್ಯೆ ಹೊಂದಾಣಿಕೆ, ಬಾಂಡಿಂಗ್ ಚೆನ್ನಾಗಿರ್ಬೇಕಲ್ಲ ಬಂಗಾರ, ಅದು ನಾನು ಹೇಳೋದು. ಈಗ ನಿನ್ನೆ ನಾನು ಬೇಜಾರಲ್ಲಿ ಹೇಳ್ದೆ, ಮೆಸೇಜ್ ಎಲ್ಲ ಮಾಡ್ಬಿಡ ಏನು ಅಂತ. ಅದೇ ತರ ನೀನು ಸುಮ್ಮನೆ ಇದ್ಬಿಡದಾ? ಒಂದು ಮತ್ತೆ ಫೋನ್ ಇಲ್ಲ, ಮೆಸೇಜ್ ಇಲ್ಲ. ನಾನು ಯಾಕೆ ಹೇಳ್ದೆ ಹೇಳು? ಅಷ್ಟೆಲ್ಲ ಸಾಯೋವರೆಗೂ ಆದಾಗಲೂ ಬರ್ಲಿಲ್ಲ, ಸಾಯಾಗಾದಾಗ್ಲೂ ಬರ್ಲಿಲ್ಲ ಅಂತ ಅನ್ಸುತ್ತೆ. ಏನ್ ಮಾಡೋದು ಅನ್ಸುತ್ತೆ. ಉಪ್ಪಿನಕಾಯಿ ಹಾಕೊಳ್ಳೋಣ, ಉಪ್ಪು ಎಣ್ಣೆ ಹಾಕೊಂಡೆ. ಈಗ ಉಪ್ಪಿನಕಾಯಿ ಹಾಕೊಳ್ಳುವ ಸಮಯ. ಮತ್ತೆ ಮೊಸರುನು ಇಲ್ಲಲ್ಲ, ಮೊಸರಿದ್ರೆ ನಾನು ಉಪ್ಪಿನಕಾಯಿಯನ್ನ ತಿಂತಿರ್ಲಿಲ್ಲ. ಬಟ್ ಚೆನ್ನಾಗಿರುತ್ತೆ ಉಪ್ಪಿನಕಾಯಿನ ಯಾವಾಗ್ಲಾರು ಒಂದ್ಸತಿ. ಅವಾಗ ನಮ್ಮ ಮನೇಲೆಲ್ಲ ಮಾಡೋರೆಲ್ಲ ಬಾಯಲ್ಲಿ ನೀರು ಬರ್ತಾ ಇದೆ ನಂಗೆ. ಉಪ್ಪಿನಕಾಯಿನ ಕಲಿಸ್ತಾ ಇದೀನಿ ಚೆನ್ನಾಗಿ. ನಾವೆಲ್ಲಾ ತರ ಆಸೆಗಳು ಬಿಟ್ಟಾಯ್ತಲ್ವಾ. ಮನೆ ಊಟ, ಮನೆಯಲ್ಲಿ ನಮ್ ಹಿರಿಯರೆಲ್ಲ ಮಾಡ್ಕೊಡ್ತಾ ಇದ್ದಿದ್ದು ಊಟ, ನಮ್ಮ ಅಜ್ಜಿ ಮಾಡಿರೋದು ನಂಗೆ ನೆನಪಿದೆ. ಅಷ್ಟು ಚಿಕ್ಕವಳಿದ್ದೆ ಆದ್ರೂ ನಂಗೆ ನೆನಪಿದೆ. ಅದೆಲ್ಲನೂ ಬಿಟ್ಟು ಎಲ್ಲಾನು ಯಾವ್ದು ಶಾಶ್ವತ ಅಲ್ಲ ಅನ್ಕೊಂಡು ಜೀವನ ಮಾಡ್ತಾ ಇರೋದು. ನಾವೇ ಖುಷಿಯಾಗಿ ಇಟ್ಕೋಬೇಕಷ್ಟೇ ಸ್ನೇಹಿತರೆ. ಚೆನ್ನಾಗಿ ಉಪ್ಪಿನಕಾಯಿನ ಕಲಿಸ್ದೆ. ಯಾರ್ಯಾರಿಗೆ ಬೇಕು ಉಪ್ಪಿನಕಾಯಿನ ಕಮೆಂಟ್ ಮಾಡಿ, ಪಾರ್ಸಲ್ ಕಳಿಸ್ಲಾ? ನೋಡೋಣ ಉಪ್ಪು ಜಾಸ್ತಿ ಆಯ್ತಾ ಏನಂತ. ಎಡಿಟಿಂಗ್ ಮಾಡ್ಬೇಕು, ಮಧ್ಯದಲ್ಲಿ ಹಸಿದ್ರೆ ಆಗುತ್ತಲ್ಲ, ಟೈಮ್ ತಿನ್ಬೇಕು ಏನಾದ್ರು. ಅದಕ್ಕೆ ಹಂಗೆ ವಿಡಿಯೋ ಮಾಡ್ಕೊಂಡು ತಿನ್ನೋಣ ಅಂತ ನಾನು. ಅಮೃತ ಕುತ್ಕೊಂಡು ತಿಂತೀನಿ, ತುಂಬಾ ಚೆನ್ನಾಗಿದೆ. ಒಂಚೂರು ಉಪ್ಪಿಗೆ ಹಾಕೋತೀನಿ. ಬನ್ನಿ, ಸೊ ಇದಿಷ್ಟು. ನೀವು ನನ್ನ ಜೊತೆ ಊಟ ಮಾಡಿ, ಊಟ ಆಯ್ತಾ ತಿಳಿಸಿ. ಟೈಮ್ ಕರೆಕ್ಟಾಗಿ ಏನಿರುತ್ತೋ ಅದು ತಿನ್ನೋದು. ಇದು ನೋಡಿ, ಇದು ಬಾಗಿಲು ಹಾಕ್ಬಿಡ್ತೀನಿ. ಇಲ್ಲಿ ಕೂತ್ಕೊಂಡು ಸ್ವಲ್ಪ ಆರಾಮಾಗಿ ತಿನ್ಬೋದು ಅಂತ ಹೇಳಿ. ಅಷ್ಟೇ ಸ್ನೇಹಿತರೆ, ನಾನು ಹೇಳೋದು, ಪ್ರೀತಿ ಸುಮ್ಮನೆ ಬಾಯಿ ಮಾತಲ್ಲ ಆಗ್ಬಾರ್ದು ಅಂತ ಅಷ್ಟೇ ಹೇಳೋದು ನಾನು. ಮತ್ತೆ ಬರೀ ದುಡ್ಡು ಖರ್ಚು ಮಾಡಿದ್ರಾದ್ರೂ ಆಗ್ಬಾರ್ದು. ಈಗ ನಾನು ಎಷ್ಟು ಎಲ್ಲ ಖರ್ಚು ಮಾಡಿದೀನಿ ನಿನಗೆ, ಹಾಗಂತ ಹೇಳಿ ಬರೀ ದುಡ್ಡು ಖರ್ಚು ಮಾಡೋದ್ರಲ್ಲೇ ಪ್ರೀತಿ ಆಗ್ಬಿಡ್ಬಾರ್ದು. ಹಾಗಂತ ಹೇಳಿ ಅವನು ಖರ್ಚು ಮಾಡಿದ್ರೆ ಮಾತ್ರ ನಂಗೆ ಪ್ರೀತಿ ಅಂತಲ್ಲ.
ಬಟ್ ಈ ದುಡ್ಡು ಖರ್ಚು ಮಾಡುವಂಥದ್ದಲ್ಲ. ಪ್ರೀತಿ ಅಂತಂದ್ರೆ ಕಷ್ಟ ಇರುವಾಗ ಆಗುವಂಥದ್ದು. ಒಬ್ರು ಕಷ್ಟದಲ್ಲಿದ್ದಾಗ ಅಷ್ಟೇ. ಚೆನ್ನಾಗಿದೆ ಉಪ್ಪಿನಕಾಯಿ, ಸಕ್ಕತ್ತಾಗಿದೆ. ಯಾರಿಗೆ ಇಷ್ಟ ಉಪ್ಪಿನಕಾಯಿನ ಕಾಮೆಂಟ್ ಮಾಡಿ. ನೀರು ಇಟ್ಕೊಳ್ಳಿಲ್ಲ, ಚೂರು ನೀರು ತರ್ತೀನಿ ನಾನು. ಚೂರು ನೀರ್ ಇಟ್ಕೊಂಡ್ರೆ ಅಂದ್ರೆ ಜಾಸ್ತಿ ಇಟ್ಕೊಂಡಿನಿ, ಆದ್ರೆ ಚೂರ್ ಮಧ್ಯದಲ್ಲಿ ಕುಡಿದ್ರೆ ಒಳ್ಳೆ. ಚೂರು ಜಾಸ್ತಿ ನೀರು ಕುಡಿಬಾರ್ದು ಊಟ ಮಾಡುವಾಗ. ಯಾವ್ದೋ ಆಯುರ್ವೇದಿಕ್ ಇನ್ ಕನ್ನಡ ಅಂತ ಒಂದ್ ಚಾನಲ್ ಇದೆಯಲ್ಲ, ಅದ್ರಲ್ಲಿ ಅವರು ಬಿಳಿ ಬಟ್ಟೆ ಹಾಕೊಂಡೊಬ್ರು ಹೇಳ್ತಾರಲ್ಲ, ಅವ್ರು ಹೇಳಿದ್ರು. ಅವ್ರು ಹೇಳೋದೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಕೆಲವೊಂದೆಲ್ಲ ಒಳ್ಳೇದ್ ಹೇಳ್ತಾರಲ್ವಾ, ಆಲ್ಮೋಸ್ಟ್ ಎಲ್ಲ ಒಳ್ಳೇದೇ ಹೇಳ್ತಾರೆ. ಅವರು ಹೇಳಿದ್ರು ತಿನ್ನುವಾಗ ಮಧ್ಯೆ ಚೂರ್ ಚೂರ್ ನೀರ್ ಕುಡಿದ್ರೆ ಅದು ಅಮೃತಕ್ಕೆ ಸಮ ಅಂತ. ಈಗ ಮಿಕ್ಸಿನಲ್ಲಿ ನಾವು ಗ್ರೈಂಡ್ ಮಾಡುವಾಗ ಅದ್ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಆಗ ಚೂರ್ ನೀರ್ ಹಾಕಲ್ವ ಮಧ್ಯದಲ್ಲಿ, ಆತರ. ನಾನು ಯಾಕೆ ವಿಡಿಯೋ ಮಾಡ್ತೀನಿ ಇವಾಗ ತಿನ್ನೋವಾಗ್ಲೂ ಅಂದ್ರೆ ಯಾವಾಗ್ಲೂ ಈ ನಡುವೆ ಮಾಡ್ತಾನೆ ಇದೀನಿ ಬಿಡಿ. ಇವಾಗ ಮನ್ಸಿಲ್ಲ, ಆದ್ರೂ ಯಾಕೆ ವಿಡಿಯೋ ಮಾಡ್ತೇನೆ ಅಂದ್ರೆ ಮನ್ಸು ಬೇಜಾರುತ್ತೆ. ಮನ್ಸು ಮತ್ತೆ ವಿನು ಕಡೆನೆ ಹೋಗ್ತಾ ಇದೆ ನನ್ಗೆ. ಇದ್ ನೋಡಿ ಬಂದ ಒಂದ್ ಸ್ವಲ್ಪ ಟೈಮ್ ಹೊರಟ್ಬಿಟ್ಟ, ನಂಗೆ ಮತ್ತೆ ಒಬ್ಳೆ ಅನ್ಸ್ತಾ ಇದೆ. ಬಟ್ ನಾನು ಇಲ್ಲಿ ಬರ್ತೀನಿ ಉಡುಪಿಗೆ ಅಂತ ಹೇಳಿದಾನೆ, ನೋಡೋಣ ಏನಾಗುತ್ತೆ ಅಂತ. ಇನ್ನು ಒಂದ್ ಫೋನ್ ಮಾಡ್ತೀನಿ, ಊಟ ಆಯ್ತಾ ಕೇಳ್ತೀನಿ, ಅವ್ರು ತಿಂಡಿ ತಿಂದ ಕೇಳ್ತೀನಿ. ನೋಡಿ ನಮಗ್ ಮನ್ಸ್ ಎಳೀತೆ, ಎಷ್ಟೋ ದಿವಸ ಫೋನ್ ಮಾಡಿಲ್ಲ ವಿನು, ಆಮೇಲೆ ಬಂದ್ರೆ ಆದ್ರೂ ನಾವು ಪ್ರೀತಿ ತೋರಿಸ್ತೀವಿ ಅಂದ್ರೆ ಯೋಚನೆ ಮಾಡಿ ನಮ್ದು ಪ್ರೀತಿ ಎಷ್ಟು ಜೆನ್ಯೂನ್ ಅಂತ. ಫೋನ್ ಮಾಡಿ ನೋಡ್ತೀನಿ ಇವಾಗ. ಸ್ನೇಹಿತರು ತಿನ್ಕೊಂಡು ಹಾಗೆ ವಿನು ಫೋನ್ ಮಾಡ್ದೆ, ತೆಗಿಲೇ ಇಲ್ಲ. ಈಗ ಟೈಮ್ ಬಂದು ಎಷ್ಟು ಗೊತ್ತಾ, ಟೈಮ್ 9 ಗಂಟೆ 1 ನಿಮಿಷ. ಫೋನ್ ತೆಗಿಲಿಲ್ಲ, ನೋಡೋಣ ಏನಾಗತ್ತೆ ಅಂತ. ಬಿಸಿ ಇರ್ಬೋದು ನೋಡಿ. 2 ದಿವಸ ಚೆನ್ನಾಗಿ ಮಾತಾಡ್ಬಿಟ್ಟು ಆಮೇಲೆ ನಮ್ಗೆ ಮಾತಾಡ್ಲಿಲ್ಲ ಅಂದ್ರೆ ಮನ್ಸಿಡುತ್ತೆ. ಅಂತದ್ರಲ್ಲಿ ಅಷ್ಟು ಪ್ರೀತಿ ತೋರಿಸಿದ ಹುಡುಗಿಗೆ ಅಷ್ಟು ದಿವಸ ಮಾತ್ ಬಿಟ್ಟಿದ ನೀವು ಅಂದ್ರೆ, ಕೊನೆಗೆ ನಾನೇ ಕಾಲ್ ಮಾಡಿದ್ದೆ ಅವಾಗ. ಮತ್ ಕಾಲ್ ಇರ್ಲಿಲ್ಲ, ಏನಿರ್ಲಿಲ್ಲ ಒಂದು. ಅದೇನ್ ಪ್ರೀತಿ ಅಂತ ಅನ್ಸುತ್ತೆ. ನಾನು ಹೇಳಿದ್ದು, ನಮ್ಗೆ ಮನ್ಸೆ ತಡೆಯಲ್ಲ. ಒಂದ್ ಸ್ವಲ್ಪ ಅವನು ಪ್ರೀತಿ ತೋರ್ಸಿದ್ರು, ಸುಮ್ನೆ ಪ್ರೀತಿ ತೋರ್ಸಿದ್ರು, ಮನ್ಸಿಂದ ಅಲ್ದಿರು ಸುಮ್ನೆ ಪ್ರೀತಿ ತೋರ್ಸಿದ್ರು ನಮ್ಗೆ ಅದನ್ನ ನಂಬಿ ನಿಜನ ಅಂತ ಅನ್ಕೊಂಡು ನಾವ್ ಇವಾಗ ಮತ್ತೆ ಮಾತಾಡ್ಬೇಕು ಅನ್ಸಿ ತಿನ್ನೋವಾಗ ನೋಡಿ ನೆನ್ಪಾಗುತ್ತೆ, ಮನ್ಸೆಳಿಯುತ್ತೆ. ಏನಾದ್ರು ತಿನ್ನು ಇಲ್ವೋ ಅಂತ ಫೋನ್ ಮಾಡ್ದೆ ಅಂದ್ರೆ ತೆಗಿತಾನ ಅವ್ನು. ಇವಾಗ ಬಿಸಿ ಇರ್ಬೋದಾಯ್ತಾ, ನೆಕ್ಸ್ಟ್ ಮಾಡ್ಬೋದು ಅವ್ನು. ಆದ್ರೆ ಅವ್ನು ಹೇಳಿದ್ದ ನಾನ್ ಹೇಳೋದು ಅಷ್ಟು ದಿವಸ ಫೋನ್ ಮಾಡ್ದಿರೋದ್ ಹೆಂಗೆ? ಇದೇ ನನ್ನ ಲೈಫಲ್ಲಿ ಆಗ್ತಾ ಬರ್ತಾ ಇರೋದು. ಈಗ ನಮ್ಮ ಅಮ್ಮನ ವಿಚಾರದಲ್ಲೂ ಅಷ್ಟೇನೆ, ಅವರು ಎಷ್ಟೋ ದಿವಸ ಫೋನ್ ಇರುವಾಗ ಅದರದ್ದು ಫೀಲಿಂಗ್ ಇರ್ತಿಲ್ಲ. ಆಮೇಲೆ ಏನೂ ಆಗಿಲ್ದಿರೋ ತರ. ಅದಕ್ಕೆ ನಾನು ಹಂತವಾಗಿ ಸುಮ್ಮನೆ ಮಾತೇ ಬಿಟ್ಬಿಡೋಣ ಅಂತ ಬಿಟ್ಟಿದ್ರು. ಆಮೇಲೆ ನೋಡಿದ್ರೆ ನನ್ ಮೇಲೆನೆ ಗೂಬೆ ಕೂಡ್ಸತ್ತಾರ. ಏನೋ ನೋಡೋಣ, ಏನು ಫೋನ್ ಬರ್ಬೋದು. ನಾನು ಇದಿಷ್ಟು ತಿಂತೀನಿ ಉಪ್ಪಿನಕಾಯಿನ, ಮತ್ತೆ ಸಿಗ್ತೀನಿ. ನೀನು ಫೋನ್ ಮಾಡಿದ್ರೆ ಏನ್ ಹೇಳ್ದ ಅಂತ ಹೇಳ್ತೀನಿ. ಮತ್ತೆ ನಾನು ಅವ್ನ್ಗೆ ಹೇಳ್ತೀನಿ, ನೋಡು ವಿನು, ನಮಗ್ ಮನ್ಸು ಎಳಿಯುತ್ತೆ, ಮಾಡ್ಬೇಡ ಅಂತ ಮೆಸೇಜ್ ನಾನೇ ಹೇಳಿದ್ರು ನಾನೇ ಫೋನ್ ಮಾಡ್ತೀನಿ. ಯಾಕಂದ್ರೆ ಅದು ನಿಜವಾದ ಪ್ರೀತಿ ನಂದು. ಫೋನ್ ಮಾಡಿ ಏನ್ ಹೇಳ್ತಾನೆ ನೋಡೋಣ.
December 1, 2025 ಅದು. ಸ್ನೇಹಿತರೆ, ಮುಂದಿನ ವಿಡಿಯೋನಲ್ಲಿ ಬಾಳೆ ಹೂವಿನ ದಾಲ್ ಮಾಡಿ ತೋರಿಸಿದೀನಿ. ತುಂಬಾ ಚೆನ್ನಾಗಾಗುತ್ತೆ, ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ಖಂಡಿತವಾಗ್ಲೂ ಚೆಕ್ ಮಾಡಿ. ಅಂದ್ರೆ ಡಿಸೆಂಬರ್ 1ನೇ ತಾರೀಕೇನೆ ಮಧ್ಯಾಹ್ನ ಮಾಡ್ಕೊಂಡಿದ್ದೆ. ಸೊ ವಿಡಿಯೋ ಲೆಂತಿ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.